ಬರ್ತಾ ಇದೀನಾ ಎಲ್ಲಿದೀಯಾ? ಹಾ ಮತ್ತೆ ಇದಕ್ಕೆ ಹೋಗೋಣ ಬರ್ತೀಯಲ್ಲ ನೀನು? ನೋಡಪ್ಪ ಅದು ಏನು ಮಾಡಿ ನೋಡು ಮತ್ತೆ ಬರ್ತಿಲ್ಲ ನಾನು ರೆಡಿಯಾಗಿ ಹೊಂಟು ಬಂದಿದ್ದೀನಿ. ಮತ್ತೆ ಹೆಂಗೆ ಮಾಡ್ತಿ? ಎಲ್ಲೇ ಕುಂತೀಯಾ? ಸರಿ ಬರ್ತೀನಿ ನೋಡು ನಾನು ಹಂಗಾದ್ರೆ. ಬರ್ತಿದ್ದಾನಂತೆ ನೋಡೋಣ ತಡಿ ಅವ್ನು ಏನು ಹೇಳ್ತಾನೆ. ಪಿಕ್ನಿಕ್ ಅಂತ ಏನೋ ಅಂತ ಇದ್ದಾನೆ. ಯಾವ್ರಿಗೆ ಹೋಗ್ತಾನೆ ಅಂತ ಗೊತ್ತಾಗ್ತಿಲ್ಲ. ನೋಡೋಣ ತಡಿ. ಓ ಇವ್ ಬಂದಂಗಾದಪ್ಪ. ತಡಿ ಇವನ ಯಾರು ನೋಡೋಣ. ಇವನೇ ಆಗ್ಯಾನೆ. ತಡಿ ಬಂದ ವಿಚಾರ ಮಾಡೋಣ. ಓ ಇವ್ನು ಇಲ್ಲೇ ನಿಂತಂಗ ನೀನ ನೋಡೋಣ ಏನಂತಾನ ಕೇಳೋಣ. ಏನ್ಲೇ ಇಲ್ಲೇ ಇದೆಯಲ್ಲ, ಫೋನ್ ಮಾಡಿ ಫೋನೇ ರಿಸೀವ್ ಮಾಡಂಗಿಲ್ಲ. ಫೋನಾಗ ಮಾತಾಡ್ಬೇಕು. ಬಾರ ಇಲ್ಲಿ ಕೂತ ಮಾತಾಡೋಣ ಸ್ವಲ್ಪ. ಅಲ್ಲೇ ಮತ್ತೆ ಟೂರ್ ಹೋಗೋಣ ಅಂತಂದಂದೆ. ಅಲ್ಲಿ ಮನೇಲಿ ಅಪ್ಪ ಅಮ್ಮ ಒಪ್ತಿಲ್ಲ. ಪ್ರಾಬ್ಲಮ್ ಐತೆ. ನೋಡಪ್ಪ ಬೇಕಾದ್ರೆ ಅಲ್ಲ ನೀನು ಏನ್ ಗಾಡಿ ಖರ್ಚು ಅದಕ್ಕೇನೇನು ಇಲ್ಲ ಅಂತೀನಿ ಹಂಗ ಹೇಳ್ತಿದ್ದಿ ಹೆಂಗೆ? ಅದಕ್ಕಲ್ಲ ಸ್ವಲ್ಪ ಅಪ್ಪ ಅಮ್ಮ ಒಪ್ತಿಲ್ಲ. ಅಲ್ಲೇ ಫ್ರೆಂಡ್ಸ್ಗಿನ ಹೆಚ್ಚ ಹಂಗಲ್ಲ ಅದು ಅಪ್ಪ ಅಮ್ಮ ಮತ್ತೆ ಇಲ್ಲೇ ಏನಾನ ಒಂದ್ ಸುಳ್ಳು ಹೇಳಿ ಬರಕ್ ಕಾಲೇಜ್ ಬೇರೆ ರಜೆ ಐತಾ, ಕಾಲೇಜ್ ರಜೆ ಇರೋದಕ್ಕೆ ನಾನು ಹೋಗನ್ಲೆ ಅಂತ ಹೇಳ್ತಾರೆ. ನನಗೆ ಅಪ್ಪ ಅಮ್ಮ ಫ್ರೆಂಡ್ಸ್ ಅಂದ್ರೆ ಅಷ್ಟು ಇಷ್ಟ. ಕಾಲೇಜ್ ಬೇರೆ ರಜೆ ಐತೆ. ನಮ್ಮ ಅಪ್ಪ ಹೊರಗೆ ಇರ್ತಾನೆ, ನೋಡ್ತಿರ್ತಾನೆ ನಮ್ನೆಲ್ಲ. ಅದಕ್ಕೆ ನೋಡಪ್ಪ ನಾನು ಯಾಕ ನಿನ್ ನಂಬಿಕೆ ಮೇಲೆ ನಾನು ನಮ್ಮ ಮನೆಗೂ ಏನು ಹೇಳಿಲ್ಲ. ಹಿಂಗ ಹೋಗಿ ಬರ್ತೀನಿ ಅಂತಾನೆ ಬಂದಿನಿ. ಬೇಕಾದ್ರೆ ಬಟ್ಟೆ ಇದಾವಲ್ಲ, ಬೇಕಾದ್ರೆ ನನ್ನ 2 ಜೊತೆ ಬಟ್ಟೆ ತಂದಿನಿ. ಬಟ್ಟೆ ಬೇಕಾದ್ರೆ ಕೊಡ್ತೀನಿ. ಇಲ್ಲ ಕ್ಯಾನ್ಸಲ್ ಆಗ್ತದೆ. ಮನೇಲಿ ಒಪ್ತಿಲ್ಲ. ಏನ್ ಮಾಡೋಣ? ನೋಡಪ್ಪ ನಾನಂತ ಹೇಳಿದೀನಿ. ಬೇಕಾದ್ರೆ ನಿನ್ಗೇನು ರೊಕ್ಕದ್ದೇನೋ ಸಮಸ್ಯೆ ಐತೆ ನಮ್ಮ ಮನೆ? ರೊಕ್ಕದಲ್ಲ, ಮನೇಲಿ ಒಪ್ಪಿದ್ರೆ ಬರ್ತಿದ್ದೆ. ಅಲ್ಲ ಮತ್ತೆ ನೀವು ಒಪ್ಪಿಗೆ ಏನಾನ ಸುಂದ್ ಹೇಳು, ಸುಳ್ಳು ಹೇಳು ಏನಾನ. ಒಪ್ತಿಲ್ಲಪ್ಪ. ಅಂದ್ರೆ ಫ್ರೆಂಡ್ಸ್ ಬೇಡ ಅಂತನಾ ನೀನ್ ಹೇಳ್ತಾರ? ಫ್ರೆಂಡ್ಸ್ ಅಲ್ಲ, ಎಲ್ಲರೂ ಅಷ್ಟು ಇಷ್ಟ ನನಗೆ. ಮನೇಲಿ ಒಪ್ತಿಲ್ಲ. ಅಪ್ಪ ಅಮ್ಮ ಅಲ್ಲ. ಅದೇನೆ ಅಪ್ಪ ಅಮ್ಮ. ಈಗ ನನಗೆ ಅಪ್ಪ ಅಮ್ಮ ಇದಾರೆ, ನಿನಗೆ ಹೆಂಗಿದಾರೆ? ನನಗೆ ಅಪ್ಪ ಅಮ್ಮ ಇದಾರೆ. ಇನ್ನು ನಾನು ಕಾಲೇಜಿಗೆ ಒಂದೊಂದು ಟೈಮ್ ರಜೆ ಆಗಲ್ಲ. ಕಾಲೇಜಲ್ಲಿ ರಜೆ ಐತಲ್ಲ, ಅಪ್ಪ ಹೊರಗೆ ಇರ್ತಾನೆ. ಮತ್ತೆ ಆಯ್ತು, ಅವಾಗ ನೀನ್ ಕಾಲೇಜ್ ರಜೆ ಮಾಡಿ ಮತ್ತೆ ಬೇರೆ ಜೋಡೋದು ಹೋಗಿದ್ದಲ್ಲಪ್ಪ. ಆಗಲ್ಲ ಅವಾಗ ಆ ಟೈಮ್ ಅದು. ಈಗ ಕಾಲೇಜಲ್ಲಿ ರಜೆ ಇದಾವಲ್ಲ, ನಮ್ಮ ಅಪ್ಪ ನನ್ನೇ ನೋಡ್ತಿರ್ತಾನೆ, ಕೆಲಸ ಹೇಳ್ತಿರ್ತಾನ. ನನ್ನಿಲ್ಲ ಮತ್ತೆ ಕಾಲೇಜ್ ಇದ್ದಾಗ ಆದ್ರೆ ನೀನ್ ರಜೆ ಮಾಡಿ ಬೇರೆ ಜೋಡ ಹೋಗ್ತೀನಿ, ನನ್ ಜೋಡ ಬರಕ್ ಇಷ್ಟ ಇಲ್ಲ ನಿನ್ಗೆ? ಹಂಗಲ್ಲ ಅದು. ಅಲ್ಲ ನೋಡ, ನಾನು ಅಷ್ಟು ವಿಶ್ವಾಸ ಇಟ್ಕೊಂಡು ನನ್ನ ಮೇಲೆ ನೀನ್ ನನಗೆ ಇದು ಹೇಳ್ತಿದ್ದಿಲ್ಲ. ಈ ರಜೆ ಐತಲ್ಲ ಅದಕ್ಕೆ ಒಪ್ತಿಲ್ಲ. ಮನೆ ಕೆಲಸ ಇದಾವೆ, ಭಾಳ ಇದಾವೆ. ನೋಡಪ್ಪ ನಾನು ಅದಕ್ಕೆ ನಾನು ಬ್ಯಾಗನೇ ರೆಡಿ ಮಾಡ್ಕೊಂಡ್ ಬಂದಿನಿ. ನೀನಾಗ ಮತ್ತೆ ಹೋಗೋಣ ಅಂದ್ರೆ ಹೋಗೋಣ. ಹೆಂಗ್ ಮಾಡ್ತಿ? ಕುತ ಮಾತಾಡೋಣ ಬರ. ಬಿಡ, ನಾನೇನ ನಿನ್ ನಂಬಿಕೆ ಮೇಲೆ ಬಂದೆ. ಬ್ಯಾಗ್ನ ಏನಂತ ತಂದ್ಬಿಟ್ಟಿ ಅಲ್ಲ. ಬ್ಯಾಗ್ ತಪ್ಪನ ತಂದ್ಬಿಟ್ಟಿ. ಏನೋ ಹುಡುಗಿ ಹುಡುಗಿಂಗಿಡ ಏನ ಕರ್ಕೊಂಡ ಹೋಗಿದ್ದೇನ? ಹುಡುಗಿನ ಕರ್ಕೊಂಡ್ ಹೋಗೋದಾದ್ರೆ ನಿನ್ನ ಯಾಕೆ ಕರ್ಕೊಂಡ್ ಹೋಗಿದ್ ನಾನು? ಅಲ್ಲ ನಾವ್ ಫ್ರೆಂಡ್ಸ್ ಅಲ್ಲ, ಹಾಗೆ ಕೇಳ್ದೆ ಸೊನ್ನೆ. ಅಲ್ಲ ಫ್ರೆಂಡ್ಸ್ ಅಪ್ಪ ಸರಿನೇ. ಹುಡುಗಿನ ಕರ್ಕೊಂಡ್ ಹೋಗೋದಾದ್ರೆ ನಾನು ನಿನ್ ಕರ್ಕೊಂಡ್ ಹೋದ್ರೆ ಅದಕ್ಕೆ ಇದಿರುತ್ತೆ, ಮಜಾ ಇರುತ್ತೆ. ಹುಡುಗಿನ ಕರ್ಕೊಂಡ್ ಹೋಗಿದ್ ನಾನು ಸುಮ್ನೆ ಹಂಗೆ ಕೇಳ್ದೆ. ಅಲ್ಲ ನೀನ್ ನನ್ ಅಲ್ಲ ನಿನ್ ಹುಡುಗಿ ವಿಚಾರ ಏನನ್ನ ಹೇಳ್ದಂಗೆ ಇರ್ತೀನಿ ಮತ್ತೆ ನೀನೇನ ಹುಡುಗಿನ ಇಷ್ಟಪಟ್ಟು ಏನೇ ಮತ್ತೆ ನಾವು ಗೊತ್ತಲ್ಲ, ನಾವೆಲ್ಲಿ ಇಷ್ಟ. ನಮಗೇನಿಲ್ಲಪ್ಪ, ಏನು ಫಸ್ಟ್ ಕಾಲೇಜ್ ಓದ್ಬೇಕು. ನಾವ್ ಅಷ್ಟೇ ಅಲ್ಲ, ಸೇಮ್ ಅಲ್ಲ ನಾವೆಲ್ಲ. ನಾ ಕೆಲಸ ತಗೋಬೇಕು. ನಾನು ಅಲ್ಲ ಈಗ ಏನಿಲ್ಲ, ಚಿಟಿಕೆ ಹೊಡಿಯೋದ್ರೆ ಹುಡುಗಿಯರು ಬೆನ್ನತ್ತಾರೆ. ಆದ್ರೆ ನಮ್ಮಪ್ಪ ನಮ್ಮಮ್ಮ ಏನಂತಂದ್ರೆ, ನೀನ್ ಚೆನ್ನಾಗಿ ಓದಿ ಕಾಲೇಜ್ ಲೆವೆಲ್ನಾಗ ಫಸ್ಟ್ ಬರ್ಬೇಕು ಅಂತ ಹೇಳ್ತಿದ್ದಾರೆ. ಹಂಗಾಗಿ ನಾನು ಯಾವ್ದು ಹುಡುಗಿನ ಇಷ್ಟಪಡ್ತಿಲ್ಲ. ಆದ್ರೆ ಈಗಿನ ಕಾಲದಾಗ ಹುಡುಗಿಯರು ಏನಾಗ್ತಂದ್ರೆ, ಹುಡುಗಿಯರೇ ನಮ್ಮನ್ನ ಬೆನ್ನತ್ತಾರೆ. ಆದ್ರೆ ನಾವು ಹೋಗ್ತಾ ಇರಲ್ಲ. ಯಾಕೆ ಹೇಳು? ಚೆನ್ನಾಗಿ ಓದ್ಬೇಕಂತ. ಚೆನ್ನಾಗಿ ಓದಿ ಕೆಲಸ ಮಾಡಿದಂದ್ರೆ ನಮ್ಮಪ್ಪ ನಮ್ಮಗ್ ಒಂದ್ ಹೆಸರು ಬರುತ್ತೆ. ಅವ್ರಿಗೂ ಕೆಲಸ ಸಿಕ್ತಂದ್ರೆ ಅವ್ರಿಗೊಂದು ನಮ್ಮ ಮಗ ಅನ್ನೋದೊಂದು ಇರುತ್ತೆ. ಇರೋದೇ ಒಬ್ಬನ ಮಗ ನಾನು. ನೀವರ ಇಬ್ಬರ ಇದ್ರಪ್ಪ. ನಿಮ್ ತಮ್ಮ ಒಬ್ಬನಿದೆ, ನೀನ್ ಒಬ್ಬನಿದೆ. ನಾನು ಒಬ್ಬನೇ ನಮ್ಮಪ್ಪ ನಮ್ಮಮ್ಮಗೆ. ಓದ್ಬೇಕು ಕೂಡ. ಈಗ ನಾವಕ್ಕ ಒಬ್ಳಿದ್ಲ, ಅಕ್ಕನ ಮದುವೆ ಮಾಡಿಕೊಟ್ವಿ. ನಾನು ಒಬ್ಬನೇ ಅಲ್ಲ. ಹಂಗಾಗಿ ನಾವಪ್ಪ ನಮ್ಮಮ್ಮ ಭಾಳ ಇಷ್ಟಪಡ್ತಾರೆ ನನಗೆ. ಎಲ್ಲೇ ಹೋದ್ರು ಎಲ್ಲಿ ಹೋದಿ ಏನಂತಾನು ಫೋನ್ ಮಾಡಿ ನಾನು ಏನ್ ಕೇಳಿದ್ರು ಇಲ್ಲ ನನಗೆ ಕೊಡಿಸ್ತಾರೆ. ನಾನೇನೋ ಭಾಳ ತಂದ್ಬಿಟ್ಟಿ. ತೋರ್ಸ್ ಏನಂತಂದಿ? ಏನಿಲ್ಲಪ್ಪ, ನಿನಗೆ ಅದೇ ಹೇಳಿದ್ನಲ್ಲ, ಬಟ್ಟೆ ತಂದಿದ್ ನಿನಗೆ. ಅದೇ ನೀನ್ ಬರಲ್ಲ ಬೇರೆ ಅಂತಿ. ಬರಲ್ಲ ಅಂದ್ಮೇಲೆ ಇನ್ನೇನ್ ತೋರ್ಸದ ನಿನಗೆ? ತೋರ್ಸ. ಏನಿಲ್ಲ, ಇದು ಏನಿಲ್ಲ ನೋಡಪ್ಪ. ನೀನ್ ಒಂದೆರಡು ಹೊಸದು ಶರ್ಟ್ ತಂದಿದ್ನೆ. ನನಗಿಲ್ಲ ಅಂದ್ರೂ ಪರವಾಗಿಲ್ಲ ಕಣ, ನಿನಗೆ ಒಂದು ತಂದಿದ್ನೆ. ಏನ್ ಗೊತ್ತಾ ನೋಡು, ಇದು ನಿನಗೆ ಒಂದು ಶರ್ಟ್ ತಂದಿದ್ದೆ, ಹೊಸ ಶರ್ಟ್ ಇದೆ ನೋಡು, ಹೊಸ ಶರ್ಟ್ ಚೆನ್ನಾಯ್ತಾ? ನಾನು ಇದೆ ಇಲ್ಲ ಅಂದ್ರೂ ಪರವಾಗಿಲ್ಲ ಕಣ, ನೀನ್ ಉಟ್ಕೋಬೇಕು ಶರ್ಟ್. ಅದಕ್ಕೆ ನಾನು ನಿನಗೆ ತಂದೀನಿ. ನಮ್ಮ ಅಪ್ಪ ನಮ್ಮ ಅಮ್ಮನ ಹತ್ರ ದುಡ್ಡು ಇಸ್ಕೊಂಡು 2 ಶರ್ಟಿಗೆ ಅಂತ ಇಸ್ಕೊಂಡಿದ್ನ. ಅವ್ರು ಕೇಳಿದ್ರು, ಒಂದೇ ಶರ್ಟ್ ತಗೊಂಡೋಗಿ ಸಾಕು, ಮತ್ತಿನ್ನೇನು ಬರ್ತಿಯಲ್ಲ ರಿಟರ್ನ್ ಅಂದ್ರ. ನಾನು ಹಿಂಗೆ ಪಿಕ್ನಿಕ್ ಅಂತ ಏನು ಹೇಳಿಲ್ಲ. ಅದಕ್ಕೆ ನೋಡು, ನಾನು ಏನೇ ತಗೊಂಡ್ರು ನಾನು ನಿನ್ ಬಿಟ್ಟು ತಗೊಳಲ್ಲ. ಹೌದಾ? ನೀನ್ ನನಗೆ ಏನಾನು ಕೊಡ್ಸಿ ಏನ್ಲಿ?
ಆಗಲ್ಲ ಅದು ನೋಡು ಮಾತೆ ಬರ್ತಿಲ್ಲ ಕಣಲ್ಲ ನಿನಗೆ. ಕಷ್ಟ ಅಲ್ಲ ಮನೆ. ಇಲ್ಲಿ ಮನೆ ಕಷ್ಟ ಇರ್ತೈತಿ, ಆದ್ರೂ ನೋಡು ನೀವಪ್ಪ ನಮ್ಮ ಮನೆಗೂ ಕಷ್ಟ ಐತಿ ಇಲ್ಲ ಅನ್ನಂಗಿಲ್ಲ. ನಾನ್ ಚೆನ್ನಾಗಿ ಓದ್ತೀನಿ ಅನ್ನೋದಕ್ಕೆ ನಮ್ಮಪ್ಪ ನಮ್ಮ ಕಷ್ಟನೇ ಹೇಳ್ಕೊಳಲ್ಲ. ಯಾಕೆ ಹೇಳ, ನಾನು ಚೆನ್ನಾಗಿ ಓದ್ತಿದ್ದೀನಲ್ಲ ಅದು ಇಂಪಾರ್ಟೆಂಟ್. ನಾನ್ ಚೆನ್ನಾಗಿ ಓದ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರ ಹೇಳ, ಅವ್ರು ಯಾವ್ದು ಕೊಡ್ಸಕ್ ಇಷ್ಟಪಡಲ್ಲ. ಹಂಗಾಗಿ ನಾನು ಏನ್ ಮಾಡ್ತೀನಿ ಗೊತ್ತಾ, ಚೆನ್ನಾಗಿ ಏನಿಲ್ಲ ನಾನು ಎಷ್ಟು ಕಾಲೇಜ್ ಚೆನ್ನಾಗ್ ಓದ್ಬೇಕು ಬಿಡು, ಏನಿಲ್ಲ. ನಾನ್ ಕಾಲೇಜ್ ಓದಿದ್ರೆ ಅಲ್ಲ. ಅದಕ್ಕಲ್ಲೇ ನಾನ್ ನಮ್ ಕಾಲೇಜಿಗೆ ಸೇರ್ಲಿ ಅಂತಂದ್ರೆ ನೀನು ಸೇರ್ಲಿಲ್ಲ. ನೆಕ್ಸ್ಟ್ ಸೇರ್ತಾಳ. ನಾನು ನೋಡಿ ಗೌರ್ಮೆಂಟ್ ಕಾಲೇಜ್ ಕಣ ಓದಿರೋದು, ನೀವು ಪ್ರೈವೇಟ್ನಾಗ ಓದ್ತಿದ್ಯಾ. ಗೌರ್ಮೆಂಟ್ ಕಾಲೇಜ್ನಾಗ ಸೆಕೆಂಡ್ ಕ್ಲಾಸ್ ಬಂದೀನಿ ಗೊತ್ತಾ ನಾನು. ನೆಕ್ಸ್ಟ್ ಸೇರಂತಾಳ. ಹಂಗಾಗಿ ಫ್ರೆಂಡ್ಶಿಪ್ ನೋಡ್ ನೀವು ಪ್ರೈವೇಟ್ ಕಾಲೇಜ್ನಾಗ ಸೇರಿ, ಯಾವ್ದು ನಾನು ಗೌರ್ಮೆಂಟ್ ಕಾಲೇಜ್ನಾಗ ಯಾಕೆ ಹೇಳು, ನಾವಪ್ಪ ನಾವು ಗೌರ್ಮೆಂಟ್ ಕಾಲೇಜ್ನಾಗ ಸೇರಿದಂದ್ರೆ ಮುಂದೆ ನೌಕರಿ ಏನಾನ ಸಿಕ್ತಂದ್ರೆ ಫಸ್ಟ್ ನಮಗೆ ಕೊಡೋದಂತೆ. ಗೌರ್ಮೆಂಟ್ ಕಾಲೇಜ್ನಾಗ ಸೇರಿದಂದ್ರೆ ಫಸ್ಟ್ ನಮಗೆ ಕೊಡ್ತಾರೆ ಕೆಲಸ. ಹಂಗಾಗಿ ನಾವು ಗೌರ್ಮೆಂಟ್ ಕಾಲೇಜ್ ನೆಕ್ಸ್ಟ್ ನೋಡಂತಾಳ. ಏನಪ್ಪ ನಾನು ಅಷ್ಟು ಹೇಳಿದೆ, ನೀನು ಬರಕ್ ಇಷ್ಟ ಇಲ್ಲ ಏನು. ನೀನ್ ಇಷ್ಟವಾದ ಕನ್ನಡಕನು ತಂದೀನಿ ನೋಡಾಕೆಂದು. ಅದು ಪಿಕ್ನಿಕ್ ಕ್ಯಾನ್ಸಲ್ ಆತಲ್ಲ, ಅದೇ ಬಾರಿ ಬೇಜಾರ. ಇಲ್ಲ ಅಪ್ಪ ಅಮ್ಮ ಬ್ಯಾಡ ಅಂದ್ರಲ್ಲ, ನೆಕ್ಸ್ಟ್ ನೋಡಂತದ. ನೋಡ್ಲೆ ಎಷ್ಟ್ ಚೆನ್ನಾಗ್ ಕಾಣುತ್ತದ. ಏನ್ ಸ್ಮಾರ್ಟ್ ಆಗಿ ಕಾಣಿಸ್ತಿಲ್ಲ. ಮತ್ತೆ ಹಂಗ ಅನ್ಕೋಬೇಡಪ್ಪ, ಅಂಕಲ್ ಅಂತ ಅನ್ಕೋಬೇಡ. ಹುಡುಗ ಸ್ಮಾರ್ಟ್ ಬಾಯ್ ಇದ್ದಂಗಿದಿ. ದೇವಸ್ಥಾನ ಎಷ್ಟು ದೂರ ಐತ್ಲೆ, ದೇವಸ್ಥಾನಕ್ಕೆ ಹೋಗೋಣ ಅಂತ. ಒಂದ್ ನಿಮಿಷ ನೀನ್ ಹಾಕ್ಯಾಳ ಹೆಂಗ್ ಕಾಣಿಸ್ತೀನಿ ನೋಡೋಣ. ಯಾಕಲೆ ಅಲ್ಲ ನೀನ್ ಹಾಕ್ಯಾಳ, ನಾನು ನೋಡೋಣ. ಯಾಕೆ ನೀನ್ ಹಾಕಿದ್ರೆ ಏನ್ ಇದಾಗತ್ತಂತ್ರ? ಆತರ ಅಲ್ಲ, ನೀನ್ ಹೆಂಗ್ ಕಾಣಿಸ್ತೀನಿ ನೋಡೋಣ ಹಾಕ್ಯಾಳ. ಹೆಂಗ್ ಚಶ್ಮಾ ಹೆಂಗ್ ಚೆನ್ನಾಗ್ ಕಾಣುತ್ತೆ. ಏನು ಕಿಚ್ಚ ಸುದೀಪ್ ಆಗಿಲ್ಲ ಸುಮ್ನೆ ಫಿಲಮ್ ಆಕ್ಟರ್ ಅಲ್ಲ, ಅವ್ರು ಆಕ್ಟರ್, ನಾವು ಆಕ್ಟರ್ ಎಲ್ಲ ಆಗಕ್ಕಾಗತ್ತಪ್ಪ. ಬಾರಿ ಚೆನ್ನಾಗ್ ಕಾಣ್ತೀಯ ನೀನಂತ. ಚೆನ್ನಾಗ್ ಕಾಣುತ್ತಾ? ಹೌನಾ? ಅಲ್ಲಲ್ಲಿ ಎಷ್ಟು ದೂರನಾ ದೇವಸ್ಥಾನಕ್ಕೆ? ಇಲ್ಲ ಸ್ವಲ್ಪ ಚೆನ್ನಾಗಿದೆ ಅಲ್ಲ, ಅಲ್ಲಿ ದೂರ ಕಟ್ಸ್ಬಿಟ್ಟೆ. ಅವ 2 ತಾಸು ಆತಲ್ಲ ನೀನ್ ಕರ್ಕೊಂಡ್ ಬಂದೆ. ಇರ್ಲಿ ಬರ ಬಂತಲ್ಲ ದೇವಸ್ಥಾನ, ಹೋಗೋಣ ಬರ್ತ ದೇವಸ್ಥಾನ. ಇಲ್ಲಿ ಯಾಕ ಕಾಣಿಸ್ತಿ? ನೋಡೋಣ ಬರ. ಯಾಕ ನಿನಗೇನಾತ? ಯಾಕ ಮೊಬ್ ಕಾಣಿಸುತ್ತೆ ನನಗೆ. ಬಾ ಇಲ್ಲಿ ದೇವಸ್ಥಾನ ಬಂತ ಬರ, ಇರ್ಲೇ ಹೋಗೋಣ. ಇವಾಗ ನನಗೆ ಸಾಕಾಗ್ಬಿಡ್ತವೆ. ಬರ ದೇವಸ್ಥಾನ ಬಂತ, ಇಲ್ಲೇ ಹೋಗೋಣ. ಅಲ್ಲಿ ಇಷ್ಟು ದೂರ ನೋಡಕ್ ಅಲ್ಲೆಲ್ಲ ನಿಂತಿಲ್ಲ ದೇವಸ್ಥಾನ. ಇಲ್ಲ ಚೆನ್ನಾಗಿದೆ ಅಲ್ಲ, ಅದಕ್ಕೆ ಸ್ವಲ್ಪ ದೂರ ಕಟ್ಟಿದೆ. ಚೆನ್ನಾಗೈತಲ್ಲ ಅದಕ್ಕೆ ದೂರ ಕಟ್ಟಿದೆ. ಇರ್ಲಿ ಬರ, ಇನ್ನೇಮ್ ಬಂತು. ಹಚ್ವಾದಂಗ ಆತ್ಲಿ. ಏನ್ಲೆ 2 ತಾಸು ಜರ್ನಿ ಆದಂಗ ಆತಲ್ಲ. ಎಲ್ಲಿ ಐತಲ್ಲಿ ದೇವಸ್ಥಾನ? ಇಲ್ಲೇ ಮುಂದೆ ಬಂತ ಬರ, ಇದೆ ನೋಡ. ಇದಾ? ಇದೆ ಬರ. ಎಷ್ಟು ದೂರ ಬರೋಕ್ಲಿ? ಇಲ್ಲೇ ಬಂತ. ಎಲ್ಲೇನ ಹೋಗಿದ್ರು, ಪಿಕ್ನಿಕ್ ಹೋಗಿದ್ರು, ಆರಾಮಾಗಿ ಎಂಜಾಯ್ ಮಾಡ್ಕೊಂಡ್ ಬರ್ಬೋದಾಯ್ತಾ? ಬಂತ ಬರ ಇಲ್ಲಿ ಒಳ್ಳೇದಾಗುತ್ತೆ. ಇದೇನಲ್ಲ ದೇವಸ್ಥಾನ? ಇದೆ. ನೀನು ಒಂದ್ಸರಿ ಬಂದೆ ಅಂದ್ರೆ ಪದೇ ಇಲ್ಲೇ ಬರ್ತೀವ. ಏನ್ ಕೇಳ್ಕಂತ ಅದೆಲ್ಲ ಆಗ್ತದೆ. ನೋಡಿ ಗಾಯ್ಸ್, ಈ ವಿಡಿಯೋ ಇಷ್ಟ ಆದ್ರೆ ಎಲ್ಲ ಲೈಕ್ ಮಾಡಿ, ಹಾಗೆ ನಿಮಗೂ ಒಳ್ಳೇದಾಗ್ಲಿ ಗಾಯ್ಸ್. ಎಲ್ಲರಿಗೂ ನಮಸ್ಕಾರ.